ನಮಸ್ಕಾರ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕರಿಗೆ ಫೆಬ್ರವರಿ ತಿಂಗಳಿನ ಮಾಸ ಭವಿಷ್ಯವನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಜನವರಿಯಲ್ಲಿ ನಮಗೆ ಸಂಕ್ರಾಂತಿಯಲ್ಲಿ ಪಂಚಗ್ರಹ ಕೂಟದಿಂದ ಏರ್ಪಾಟಾದಂತಹ 5 ಗ್ರಹಗಳ ಒಂದು ಸಂಯೋಗದಿಂದ ಸುಮಾರು ದಿವಸಗಳ ಕಾಲ ಅನೇಕ ಶುಭಾಶುಭ ಫಲಗಳನ್ನು ದ್ವಾದಶ ರಾಶಿಗಳ ಮೇಲೆ ಕೊಡ್ತಾ ಇತ್ತು. ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಗ್ರಹಗಳು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಫೆಬ್ರವರಿ ತಿಂಗಳಿನಲ್ಲಿ ತಿಂಗಳ 15 ದಿವಸದವರೆಗೆ ಮೊದಲು 15 ದಿವಸಗಳು ಮತ್ತೆ 15 ದಿವಸಗಳು ಒಂದು ರೀತಿ ಸ್ವಲ್ಪ ಎಲ್ಲ ರಾಶಿಯವರಿಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂತ ಕಾಣುತ್ತೆ. ಮೊದಲು 15 ದಿವಸ ಇರುವಂತಹ ರೀತಿಯಲ್ಲಿ ಮತ್ತು 15 ದಿವಸ ಇರುವಂಥದ್ದು ಸ್ವಲ್ಪ ವ್ಯತ್ಯಾಸಗಳನ್ನು ಉಂಟು ಮಾಡಬಹುದು ಅಂತ. ಈ ಮಕರ ರಾಶಿಯವರಿಗೆ ನಾವು ಈ ತಿಂಗಳು ನೋಡಿದ್ರೆ ಈ ತಿಂಗಳು ಮಕರ ರಾಶಿಯವರಿಗೆ ಸ್ವಲ್ಪ ದೈಹಿಕವಾಗಿರುವಂತಹ ಅನಾರೋಗ್ಯ ಉಂಟಾಗತ್ತೆ. ಸ್ವಲ್ಪ ಕಣ್ಣಿನಲ್ಲಿ ಮಂಜಾಗೋ ಥರದ್ದು, ಕಣ್ಣಿನಲ್ಲಿ ವೀಕ್ನೆಸ್ ಇರೋ ಥರದ್ದು, ಈ ಕಣ್ಣಿನಲ್ಲಿ ಮುಂಚೆಯಿಂದ ಸ್ವಲ್ಪ ಪೊರೆ ಇರೋ ಥರದವರು ಈ ಥರದವರೆಲ್ಲ ಇತ್ತು ಅಂತಾದರೆ ಅದು ಸ್ವಲ್ಪ ಜಾಸ್ತಿ ಆಗೋ ಥರದ್ದು. ಕಣ್ಣಿನಲ್ಲಿ ಏನಾದ್ರು ಗಾಡಿನಲ್ಲಿ ಓಡಾಡಬೇಕಾದ್ರೆ ಕಣ್ಣಿನಲ್ಲಿ ಏನಾದ್ರು ಬಿದ್ದು ಇನ್ಫೆಕ್ಷನ್ ಆಗೋ ಥರದ್ದು ಸಾಧ್ಯತೆ ಮಕರ ರಾಶಿಯವರಿಗೆ ಕಾಣಸಿಗುತ್ತೆ. ಇದು ಬಿಟ್ಟು ಹೊಟ್ಟೆಯಲ್ಲಿ ಅಜೀರ್ಣ ಸಂಬಂಧವಾಗಿರುವಂತಹ ಪ್ರವೃತ್ತಿಯಲ್ಲಿ ಒಂದಷ್ಟು ಅನಾರೋಗ್ಯ ಉಂಟಾಗುತ್ತದೆ. ಹಾಗಾಗಿ ಗ್ಯಾಸ್ಟ್ರೈಟಿಸ್ ಈ ಥರದ್ದು ಹೇಳುವಂತಹ ರೀತಿಯಲ್ಲಿ ಅನೇಕ ಸಮಸ್ಯೆಗಳು ಅನ್ನೋ ಥರದ್ದು ಬರುವಂತಹ ಸಾಧ್ಯತೆ ಈ ಮಕರ ರಾಶಿಯವರಿಗೆ ಕಾಣಸಿಗತ್ತೆ. ಇನ್ನು ತಲೆನೋವು ಬರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಅದು ಕೂಡ ಅದಕ್ಕೆ ಲಿಂಕ್ ಆಗಿರುತ್ತೆ. ಅದನ್ನು ನಿಮ್ಮ ಆಹಾರದಲ್ಲಿ ಇರುವಂತಹ ಸಮಸ್ಯೆಗಳಿಂದ ಬರುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿ ಒಳ್ಳೆಯ ಪದಾರ್ಥಗಳು ಅಂತಂದ್ರೆ ಅರ್ಥ ಏನು ಅಂದ್ರೆ ಶುದ್ಧವಾಗಿ ಮಾಡಿರುವಂತಹ ಅದರ ಒರಿಜಿನ್ ಚೆನ್ನಾಗಿರ್ಬೇಕು. ಅಂದ್ರೆ ಒಳ್ಳೆ ಕಡೆಯಿಂದ ಬಂದಿರುವಂಥದ್ದು ಅಂತಂದ್ರೆ ಅರ್ಥ ಏನು ಅಂದ್ರೆ ಶುದ್ಧವಾಗಿ ಬೆಳೆದಿರುವಂತಹ ಒಂದರ್ಥ. ಮತ್ತೆ ಅದರ ಒಂದು ಶೆಲ್ಫ್ ಲೈಫ್ ಹಾಳಾಗಿರ್ಬಾರ್ದು. ಆ ರೀತಿ ಇರುವಂತಹ ಪದಾರ್ಥಗಳು ಹೆಚ್ಚು ನಮ್ಮ ದೇಹಕ್ಕೆ ವಿಹಿತವಲ್ಲದ ಪದಾರ್ಥಗಳು ಅಂದ್ರೆ ತುಂಬಾ ಹೆಚ್ಚು ಖಾರ, ಅತಿ ಉಷ್ಣ, ಅತಿ ಶೀತವಾಗಿರುವಂಥದ್ದು, ತುಂಬಾ ಎಣ್ಣೆ ಇತ್ಯಾದಿಗಳಿಂದ ಕೂಡಿರುವಂಥದ್ದು ಅಥವಾ ತುಂಬಾ ಪ್ರೊಸೆಸ್ ಮಾಡಿರುವಂಥದ್ದು, ತುಂಬಾ ಅದನ್ನ ಒಂದು ರೀತಿ ತುಂಬಾ ದಿಸೆಗಳಾಗಿದೆ ಮಾಡಿಟ್ಟು ಅನ್ನೋ ಥರದ್ದು ಪದಾರ್ಥಗಳನ್ನ ಅವಶ್ಯವಾಗಿ ಮಕರ ರಾಶಿಯವರು ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ ಹೊಟ್ಟೆಯ ಸಮಸ್ಯೆಗಳು ಅನ್ನೋ ಥರದ್ದು ಬಂದು ಹೊಟ್ಟೆಯಲ್ಲಿ ಸಣ್ಣ ಪುಟ್ಟ ಈ ಅಲ್ಸರ್ಗಳಾಗಿ ಅದು ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಪರಿಣಾಮವನ್ನು ತೋರಿಸುವಂಥ ಒಂದು ಸಾಧ್ಯತೆ ಅನ್ನೋ ಥರದ್ದು ಸಹಜವಾಗಿ ಕಾಣಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಒಂದು ರೀತಿ ಸುಖ ಶಾಂತಿ ನೆಮ್ಮದಿ ಅನ್ನೋ ಥರದ್ದು ಅಣ್ಣ ತಮ್ಮಂದಿರಿಂದ ಒಳ್ಳೆ ರೀತಿಯಾಗಿರುವಂತಹ ಒಂದು ಸಪೋರ್ಟ್ ಅನ್ನೋ ಥರದ್ದು ಒದಗುವಂತಹ ಒಂದು ಸಾಧ್ಯತೆ ಅನ್ನೋ ಥರದ್ದು ಕಾಣಸಿಗತ್ತೆ. ಸಪೋರ್ಟ್ ಒದಗತ್ತೆ, ಆದರೆ ಸಪೋರ್ಟ್ ಸಿಗತ್ತೆ ಪೂರ್ಣವಾಗಿ ಒಮ್ಮತ ಅನ್ನೋ ಥರದ್ದು ಬರಲ್ಲ. ಅದೊಂದು ರೀತಿ ದ್ವಂದ್ವವಾಗಿರುವಂತಹ ರೀತಿಯಲ್ಲಿ ಕಾಣಸಿಗತ್ತೆ. ಇನ್ನು ಮಕರ ರಾಶಿಯವರಿಗೆ ವಿದ್ಯಾರ್ಥಿಗಳು ಯಾರು ಓದಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗೆ ಒಳ್ಳೆ ರೀತಿಯಾಗಿರುವಂತಹ ಒಂದು ಪ್ರಗತಿ ಅನ್ನೋ ಥರದ್ದು ಸಿಗತ್ತೆ. ಕಾರ್ಯಕ್ಷಮತೆ ಮಾಡುವಂತಹ ಕೆಲಸ ಉದ್ಯೋಗವನ್ನ ಮಾಡ್ತಿರ್ತಕ್ಕಂಥವ್ರು ಒಳ್ಳೆ ರೀತಿಯಾಗಿರುವಂತಹ ಒಂದು ಪ್ರಯತ್ನವನ್ನ ಮಾಡಿ ಉದ್ಯೋಗದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಒಂದು ಹೆಸರು ಇತ್ಯಾದಿಯನ್ನ ಗಳಿಸುವಂತಹ ಒಂದು ಸಾಧ್ಯತೆ. ಹಾಗಾಗಿ ಮಕರ ರಾಶಿಯವರಿಗೆ ನೋಡಿದ್ರೆ ಸ್ವಲ್ಪ ಅನಾರೋಗ್ಯಾದಿಗಳನ್ನು ಬಿಟ್ರೆ ಮಿಕ್ಕಿ ಎಲ್ಲ ಶುಭ ಫಲಗಳು ಅಂತಾನೆ ಹೇಳಬಹುದಾಗಿದೆ. ವಾರ್ಷಿಕ ಫಲವಾಗಿ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಇದ್ರೂ ಕೂಡ ವರ್ಷದ ಮಧ್ಯದ ನಂತರದಲ್ಲಿ ಒಳ್ಳೆ ಫಲಗಳಿದೆ. ಈ ತಿಂಗಳು ಕೂಡ ಮಕರ ರಾಶಿಯವರಿಗೆ ಒಳ್ಳೆ ಫಲಗಳು ಅನ್ನೋಂಥದ್ದು ಪ್ರಾಪ್ತವಾಗುತ್ತೆ. ಇನ್ನು ಮಕರ ರಾಶಿಯವರು ಏನ್ ಮಾಡ್ಬೋದು, ಯಾವ ರೀತಿಯಾಗಿರುವಂತಹ ಒಂದು ದೇವತಾರಾಧನೆಯನ್ನು ಮಾಡೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೇದಾಗತ್ತೆ ಅಂತಂದ್ರೆ 7 ಮುಖದ ರುದ್ರಾಕ್ಷಿಯ ಧಾರಣೆಯನ್ನ ಮಾಡುವಂಥದ್ದಾಗಿರ್ಬೋದು, ಅಥವಾ ಲಕ್ಷ್ಮಿಯ ಒಂದು ಮಂತ್ರವನ್ನ, ಅದು ನಾಮ ಮಂತ್ರ ಆದ್ರೆ ಸಾಕಾಗತ್ತೆ. ಮಹಾಲಕ್ಷ್ಮೀ ನಮಃ ಇದೇ ಒಂದು ಲಕ್ಷ್ಮಿಯ ಒಂದು ಮೂಲ ಮಂತ್ರವನ್ನ, ಇದು ಮೂಲ ಮಂತ್ರದ ಉಪದೇಶ ಇದ್ದವ್ರು ಮಾಡ್ಬೋದು, ಉಪದೇಶ ಇಲ್ಲ ಅಂದ ಪಕ್ಷದಲ್ಲಿ ನಾಮ ಮಂತ್ರದ ಜಪವನ್ನ ಮಾಡ್ಬೋದು. ತಾವರೆ ಒಂದು ಗಿಡದ ಬೀಜ, ಕಮಲಾಕ್ಷಿ ಅಂತ ನಾವು ಕರಿತೀವಿ, ಕಮಲ ಗಿಡದ ಒಂದು ಮಣಿಯಲ್ಲಿ ಇದನ್ನ ಜಪವನ್ನ ಮಾಡುವಂಥದ್ದು, ಶುಕ್ರವಾರದಿಂದ ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಕುಂಕುಮಾರ್ಚನೆಯನ್ನು ಮಾಡುವಂಥದ್ದು ಅಥವಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡುವಂಥದ್ದು ಈ ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ಮಕರ ರಾಶಿಯವರ ಆರೋಗ್ಯದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ತಿನ್ನುವಂತಹ ಒಂದು ಪದಾರ್ಥಗಳ ಬಗ್ಗೆ, ದಿನಚರಿ ಬಗ್ಗೆ
ತುಂಬಾ ಹೆಚ್ಚು ನಿಗಾ ವಹಿಸ್ಬೇಕಾಗತ್ತೆ. ಅಷ್ಟೆಲ್ಲ ಮಾಡಿದ್ದಾಯ್ತು ಅಂತಂದ್ರೆ ಮಕರ ರಾಶಿಯಲ್ಲಿ ಶುಭ ಫಲಗಳು ಪ್ರಾಪ್ತವಾಗುತ್ತೆ. ನಮಸ್ಕಾರ. ಒಟ್ಟು ದ್ವಾದಶ ರಾಶಿಯವರಿಗೆ ಅವರಿಗೆ ಇರುವಂತಹ ಒಂದು ಗ್ರಹಗಳ ಸಂಚಾರ, ಗ್ರಹಗಳು ಕೊಡಬಹುದಾಗಿರುವಂತಹ ಒಂದು ಫಲವನ್ನ ನಿರೀಕ್ಷಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಈ ರೀತಿ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಬಹುದು ಅಂತ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ನಮಸ್ಕಾರ.